ರಂಗೇರ್ತಾ ಇದೆ ಅಖಾಡ ಮತದಾರನ ಮನವನ್ನ ಒಲಿಸುವುದಕ್ಕೆ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ತುಮಕೂರಿನಲ್ಲಿ ರಂಗೇರ್ತಾ ಇದೆ ಲೋಕ ಚುನಾವಣಾ ಪ್ರಚಾರ. ವಿ ಸೋಮಣ್ಣ ಪರ ಎಚ್ಡಿಕೆ ಬಿವೈ ವಿಜಯೇಂದ್ರ ಹವಾ ಸೃಷ್ಟಿ ಮಾಡಿದ್ದಾರೆ. ವಿ ಸೋಮಣ್ಣ ಪರ ಈಗಾಗಲೇ ಘಟಾನುಘಟಿ ನಾಯಕರು ಅಖಾಡಕ್ಕೆ ಎಂಟ್ರಿ ಕೊಟ್ಟು ಮತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ವಿ ಸೋಮಣ್ಣ ಅವರಿಗೆ ಮತ ಹಾಕಿ ಗೆಲ್ಲಿಸಿ ಅನ್ನುವಂತಹ ನುಡಿಗಳನ್ನು ಕೂಡ ನುಡಿತಾ ಇದ್ದಾರೆ. ತಿಪಟೂರಿನ ನೊಣವಿನ ಕೆರೆಯಲ್ಲಿ ಮೈತ್ರಿಯಿಂದ ಮತಬೇಟೆ ಆರಂಭ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ, ಬಿವೈ ವಿಜಯೇಂದ್ರ ಬಹಳ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿಯನ್ನ ಎಬ್ಬರಿಸಿದ್ದಾರೆ. ಸೋಮಣ್ಣ ಪರ ಅಬ್ಬರದ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಬಿವೈವಿ ಹಾಗೆ ಎಚ್ಡಿಕೆ. ಅದೇ ರೀತಿಯಾಗಿ ಶ್ರೀಕಾಕುಳದ ಶಾಸಕರು ಯುವ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಎನ್ಡಿಎ ಅಭ್ಯರ್ಥಿಯಾದ ಒಂದು ಕಡೆ ಮುನಿಸು ಮರೆತು ಈಗ ಏನು ವಿ ಸೋಮಣ್ಣ ಅವರ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಒಂದು ಕಡೆ ಜೆಸಿ ಮಾಧುಸ್ವಾಮಿ ಅವರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಾಯಿತು. ಗ್ರೀನ್ ಸಿಗ್ನಲ್ ಕೊಟ್ಟಾದ ನಂತರ ಈಗ ತಿಪಟೂರು ತಾಲೂಕಿನ ನೊಣವಿನ ಕೆರೆಯಲ್ಲಿ ಪ್ರಚಾರದ ಸಭೆಗೆ ಆಗಮಿಸಿದಂತಹ ಉಭಯ ನಾಯಕರು ನೊಣವಿನ ಕೆರೆಯಲ್ಲಿ ಬಹಿರಂಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀರಾ, ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ವಿ ಸೋಮಣ್ಣ ಅವರ ಪರವಾಗಿ ಒಂದು ರೀತಿಯಾಗಿ ವಿ ಸೋಮಣ್ಣ ಈ ಬಾರಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜೇಂದ್ರ ಹಾಗೂ ಕುಮಾರಸ್ವಾಮಿಯವರು ಭಾಗಿಯಾಗಿರುವುದು ಸಂತಸದ ವಿಷಯ ಅಂತಾನೆ ಹೇಳ್ಬೋದು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಿವೈ ವಿಜಯೇಂದ್ರ, ವಿ ಸೋಮಣ್ಣ, ಮಾಜಿ ಸಚಿವರಾದಂತಹ ಬಿಸಿ ನಾಗೇಶ್, ರಾಜ್ಯಸಭಾ ಸದಸ್ಯ ಜಗ್ಗೇಶ್, ಮಾಜಿ ಶಾಸಕರಾದಂತಹ ಮಸಾಲಾ ಜಯರಾಮ್, ಲಕ್ಷ್ಮೀನಾರಾಯಣ್ ಸೇರಿದಂತೆ ಹಲವು ನಾಯಕರು ಸಾಥನ್ನು ನೀಡಿರುವಂಥದ್ದು.